ಅಲ್ಲ, ತಾವು ಹೇಳಿದ್ರಿ ಆರಂಭದಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ, ಅವರು ಶ್ರಮಜೀವಿಗಳು, ಅವರು ಬುದ್ಧಿವಂತರು, ಅವ್ರಿಗೇನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳಿದ್ರಿ ತಾವು. ಜೊತೆಗೇನು ಅಂದರೆ ದಾಖಲೆಯ ಪ್ರಮಾಣದಲ್ಲಿ ಅವರು ಬಜೆಟನ್ನು ಮಂಡಿಸಿರುವಂಥವ್ರು. ಸೊ ಅಂಥವ್ರಿಗೆ ಈ ರೀತಿ ವಿಪರೀತವಾಗಿ ಸಾಲ ತಗೊಂಬಂದರೆ ಅದರ ಪರಿಣಾಮಗಳು ನಾಳೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ವ? ಹಾಗಾದರೆ ನೀವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗಿದೆ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ. ಸೊ ಮುಂದಿನ ಸ್ಥಿತಿ ಏನಾಗುತ್ತೆ ಹಾಗಾದರೆ ತಮ್ಮ ಪ್ರಕಾರ? ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಇವತ್ತು ಹಿಮಾಚಲ್ ಪ್ರದೇಶಲ್ಲೂ ಇಂಥ ಒಂದು ಕಾಂಗ್ರೆಸ್ ಇದೆ. ಸುದ್ದಿಯಲ್ಲೇ ನೀವು ನೋಡಿರ್ಬೋದು. ಆ ಹಿಮಾಚಲ್ ಡೆಲ್ಲಿ ಭವನ್ ಅದನ್ನ ಇದು ಏನು ಸೇಲ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಬಂದಿತ್ತು. ನಮ್ದ್ರಲ್ಲಿ ಅದಾಗತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರ. ಆರ್ಥಿಕ ಒಂದು ದಿವಾಳಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ CAG ರಿಪೋರ್ಟ್ ದಯವಿಟ್ಟು ಓದಿ. ಇದೆಲ್ಲದರ ಜೊತೆಗೆ ಈಗ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ದೊಡ್ಡ ರಾದ್ಧಾಂತ ನಡೀತಾ ಇದೆ. ಜೊತೆಗೆ ಏನಂದರೆ ಈ ಅವರವರ ಪಕ್ಷಗಳಲ್ಲೇ ಕೆಲವರು ಇದ್ರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ತಾವು ಕೂಡ ನೋಡಿದ್ದೀರಿ. ಅದರಲ್ಲೂ ಈ ಕ್ರೈಸ್ತ ಸಮುದಾಯದ ಜೊತೆಗೆ ಈ ರೀತಿ ಜಾತಿಗಳು ಸೃಷ್ಟಿ ಮಾಡಿ ಜಾತಿಗಳನ್ನು ಸೇರಿಸಿರುವಂಥದ್ದು, ಇರುವಂಥ ದೊಡ್ಡ ಜಾತಿಗಳು ಅಂದರೆ ಅದು ನೀವು ಈ ಒಕ್ಕಲಿಗ ಕ್ರೈಸ್ತ ಆಗಿರ್ಬೋದು, ಲಿಂಗಾಯತ ಕ್ರೈಸ್ತ ಆಗಿರ್ಬೋದು, ಬ್ರಾಹ್ಮಣ ಕ್ರೈಸ್ತ, ನಾಯಕ ಕ್ರೈಸ್ತ, ಗೊಲ್ಲ ಕ್ರೈಸ್ತ, ಕುರುಬ ಕ್ರೈಸ್ತ, ಇಂಥದ್ದು. ಇದ್ರ ಬಗ್ಗೆ ಏನಂತೀರಿ? ಈ ಜಾತಿ ಗಣತಿ ನಮ್ಮ ರಾಜ್ಯದಲ್ಲಿ ಒಂದು ದೊಡ್ಡ ತಮಾಷೆ ಅಷ್ಟೇ. ಅದು 160 ಕೋಟಿ ಕೊಟ್ಟು ಕಾಂತರಾಜ್ ವರದಿಯನ್ನು ಸ್ಥಾಪಿಸಿದರು. ಅದರ ಪ್ರಕ್ರಿಯೆ ನಡೀತು, ಎಲ್ಲ ಆಗಾಯಿತು. ಅದನ್ನ ಬಹಿರಂಗ ಇವತ್ತವರೆಗೂ ಮಾಡಿಲ್ಲ. ಮೂಲ ವರದಿಯನ್ನು ಸಿಕ್ಕೇ ಇಲ್ಲ ಅಂತ ಹೇಳಿದ್ರು. ದೇ ಲಾಸ್ಟ್ ಇಟ್ ಅಂತಾನು ಕೂಡ ಅವರೇ ಬಂದು ಹೇಳಿರೋದು. ಒಂಥರ ಅದರ ಒಂದು ಕೆಲವು ದತ್ತಾಂಶಗಳೆಲ್ಲ ತಗೊಂಡು ಪುನಃ ಒಂದು ವರದಿ ಮಾಡಿಸಿದ್ರು. ಅದು ಬಂತು, ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಎಲ್ಲರೂ ಕೇಳಿರೋದು ತಮ್ಮ ಒಂದು ಊಹಾಪೋಹನೂ ಕೂಡ ಇತ್ತು. ಅದರಲ್ಲಿ ಅವ್ರು ಹೇಳಿರೋದು ಇದು ಅವರ ಕ್ಯಾಬಿನೆಟಲ್ಲೇ ವಿರೋಧ ಇತ್ತು, ಅದಕ್ಕಾಗಿ ಬಹಿರಂಗ ಮಾಡಲಿಲ್ಲ. ಆದರೆ ಅದು ಬೇಕಾರುವಾಗ ಓಪನ್ ಮಾಡ್ತಾಯಿದ್ರು, ಬೇಕಾರುವಾಗ ಮುಚ್ತಾಯಿದ್ರು. ಎಲ್ಲ ಅನುಕೂಲ ಆಗುವಾಗ ಅವರು ಕೆಲವು ಮಾಹಿತಿಗಳು ಇಲ್ಲಿ ಅಲ್ಲಿ ಲೀಕ್ ಮಾಡಿಸಿ ಕೆಲವು ಅವ್ರಿಗೆ ಅನುಕೂಲ ಆಗುವಂಥದ್ದು ಕೆಲಸ ಮಾಡಿಕೊಂಡ್ರು. ಕೊನೆಯದರಲ್ಲಿ ಅದರಲ್ಲೂ ಸಹ ಈ ಕಲ್ತೋರಾಟ ಅಲ್ಲ ಸಾರಿ ನಮ್ಮ RCB ಫೈನಲ್ಸಲ್ಲಿ ಏನು ಅಲ್ಲಿ ಸ್ಟ್ಯಾಂಪೀಡ್ ಆಯಿತು, ಅದ್ರದ್ದು ದೊಡ್ಡ ಕಾಲು ತುಳಿತ ಏನೋ ಆಯಿತು, ಅಲ್ಲಿ ದೊಡ್ಡ ಸ್ಟ್ಯಾಂಪೀಡ್ ಆಯ್ತಲ್ಲ, ಆ ಸಮಯದಲ್ಲಿ ಅವರು ಡೆಲ್ಲಿಗೆ ಹೋಗಿ ಅವ್ರ ನಿರ್ಣಯ ತಗೊಂಡ್ರು. ಏನು ಅದು ಇವ್ರ ನಿರ್ಣಯ ತಗೊಂಡಿಲ್ಲ, ಸಿದ್ದರಾಮಯ್ಯ ಅವ್ರ ನಿರ್ಣಯ ತಗೊಂಡಿಲ್ಲ. ಕಾಂಗ್ರೆಸ್ ವರಿಷ್ಠರು ನಮ್ಮ ಯಾರದು ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ವೇಣುಗೋಪಾಲ್ ಸ್ವಾಮಿ ಮತ್ತೆ ರಾಹುಲ್ ಗಾಂಧಿ ಅವ್ರ ನಿರ್ಣಯ ತಗೊಂಡಿರೋದು. ನಮ್ಮ ರಾಜ್ಯದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲ, ಕಾಂಗ್ರೆಸ್ ವರಿಷ್ಠರು ತಿರಸ್ಕರಿಸಿ ಈ ರಿಪೋರ್ಟನ್ನು ಇಲ್ಲ ಅದನ್ನ ಕಸದ ಪುಟಿಗೆ ಎಸಿರಿ ಅಂತ ಹೇಳಿರೋದು. ಸೊ ಆ ಕಾಂತರಾಜ್ ವರದಿ ಹೋಯ್ತು. ಇಲ್ಲ ನಾನು ಪುನಃ ಜಾತಿ ಗಣತಿ ಮಾಡ್ತೀನಿ ಅಂತ ಹೊರಟು ಇವಾಗ 440-60 ಕೋಟಿ ಕೊಟ್ಟಿದ್ದಾರೆ ಮಧುಸೂದನ್ ನಾಯಕ್ ಅವರ ನೇತೃತ್ವದಲ್ಲಿ ನಡೆಯುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ಅಲ್ಲಿ OBC ಮೀಟ್ ಅದೇನೋ ಮಾಡಿದ್ರು, OBC ಮೀಟ್ ಡೆಲ್ಲಿಯಲ್ಲಿ. ಆವಾಗ ನಮ್ಮ ಜಾತಿ ಗಣತಿ, ಕೇಂದ್ರ ಜಾತಿ ಗಣತಿ ಯಾವ ರೀತಿ ನಡಿಬೇಕು ಅಂತ ಸಲಹೆ ಕೊಡ್ತಾರೆ. ಯಾವ ವ್ಯಕ್ತಿ ಕಾಂತರಾಜ್ ವರದಿ 11 ವರ್ಷ 11 ವರ್ಷ ಆಗಿದ್ರು ಸಹ ಅದನ್ನ ಬಹಿರಂಗ ಮಾಡದಿರಕ್ಕಾಗಿಲ್ವಂಥದ್ದು ವ್ಯಕ್ತಿ ನಮಗೆ ಸಲಹೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ, ತಮ್ಮ ರಾಜ್ಯದ ಮಾದರಿ ಅಲ್ಲ, ತೆಲಂಗಾಣ ರಾಜ್ಯದ ಮಾದರಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವರೇ ಹೇಳಿದ್ರು. ನಂತರ ಇವತ್ತು ಈ ವರದಿಗೆ ಬರೋಣ. ಇಲ್ಲಿ 46 ಕೃತಕ ಉಪಜಾತಿಗಳು ಸೇರಿಸಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು, ಬಿಲ್ಲವ ಕ್ರಿಶ್ಚಿಯನ್ನು, ಮಾಡಿಗ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ ಉದ್ದೇಶಪೂರ್ವಕವಾಗಿ. ಈಗಾಗಲೇ ಕ್ರಿಶ್ಚಿಯನ್ ಸಮುದಾಯಕ್ಕೆ OBC ದೃಷ್ಟಿಯಲ್ಲಿ ಮೀಸಲಾತಿ ಇದೆ, ಒಂದಷ್ಟು 4% ರಿಸರ್ವೇಷನು ಏನೋ ಇದೆ ಅಲ್ಲಿ. ಅದು ಬೇಕು. ನಿಮ್ಮ ಜಾತಿಯ ಲೆಕ್ಕದಲ್ಲಿ ಏನೋ ಒಂದು ರಿಸರ್ವೇಷನ್ ಸಿಕ್ಬೋದು ಅಥವಾ ಏನೋ ಲಾಭಗಳು ಸಿಕ್ಕತ್ತೆ, ಅದು ಬೇಕು. ಸೊ ಅದಕ್ಕಾಗಿ ಮತಾಂತರಕ್ಕೆ ಒಂದು ವೇದಿಕೆ ಕೊಡ್ತಾವ್ರೆ. ಯಾಕಂದ್ರೆ ಇದು ಎರಡಕ್ಕೂ ಕೂಡ ಫಲಾನುಭವಿಗಳು ಆಗ್ಬೋದು ನಾವು. ಅದಕ್ಕಾಗಿ ನೀವು ಒಂದು ಮತಾಂತರಕ್ಕೆ ಒಂದು ವೇದಿಕೆಯನ್ನು ಕೊಡ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಈಗ ಹಿಂದೂ ಧರ್ಮದಲ್ಲಿ ಸಮಾನತೆ ಇದ್ದಿದ್ರೆ, ಹಿಂದೂ ಧರ್ಮದಲ್ಲಿ ತಾರತಮ್ಯ ಇಲ್ದನೆ ಇದ್ದಿದ್ರೆ ಅವ್ರ್ಯಾಕೆ ಧರ್ಮ ಬಿಟ್ಟು ಹೋಗ್ತಾ ಇದ್ರು ಅಂತ. ಸಮತೋಲನ ಎಲ್ಲೂ ಸಹ ಇಲ್ಲ. ಎಲ್ಲ ಒಂದು ಧರ್ಮದಲ್ಲಿ ಎಲ್ಲ ಸಾಮಾಜಿಕ ಚೌಕಟ್ಟಿನಲ್ಲಿ ಏನೇ ಆದರೂ ನೀವು ನೋಡಿದ್ರೆ ಒಂದು ರೀತಿಯ ಸಮತೋಲನ ಒಂದು ಮಟ್ಟದಲ್ಲಿ ಎಲ್ಲೂ ಇಲ್ಲ, ಸರಿನಾ? ಅದನ್ನು ನೀವು ಉಲ್ಲೇಖ ಮಾಡಿಕೊಂಡು ಇವರು ಬೇರೆ ಧರ್ಮ ಒಪ್ತಾ ಇದ್ದಾರೆ, ಬರೀ ಈ ಧರ್ಮದಲ್ಲಿ ಒಂದು ಅಸಮತೋಲಿತ ವಾತಾವರಣ, ಅದಕ್ಕಾಗಿ ನೀವು ಬೇರೆ ಧರ್ಮ ಒಪ್ಕೋತಾ ಇದ್ದೀರಿ ಅಂತ ಅವ್ರು ಹೇಳೋದು
ಸರಿನೂ ಇಲ್ಲ, ಅದು ಖಂಡನೀಯ ಒಂದು ಹೇಳಿಕೆ ಪ್ರಥಮ. ಎರಡನೇದು, ಸರಿ ಒಂದು ವೇಳೆ ಇಲ್ಲಿ ಒಂದು ಬರೀ ನಮ್ಮ ಧರ್ಮದಲ್ಲಿ ಒಂದು ಅಸಮತೋಲಿತ ಒಂದು ವಾತಾವರಣ, ಬೇರೆ ಧರ್ಮ ಒಪ್ಕೊಂಡಿದ್ದಾರೆ, ಒಂದು ಜಾತಿ ಏನಕ್ಕೆ ಬೇಕು ನಿಮಗೆ? ಕ್ರಿಶ್ಚಿಯನ್ನಲ್ಲಿ ಬಹಳ ಸ್ಪಷ್ಟವಾಗಿದೆ, ಇದು ಕ್ಯಾಥಲಿಕ್ಕು, ಪ್ರೊಟೆಸ್ಟೆಂಟು, ಆರ್ಥೋಡಾಕ್ಸು, ಇಂಥ ಬೇರೆ ಬೇರೆ ಸೆಕ್ಟ್ಗಳಿದಾವೆ. ಅವರೇ ಹೇಳ್ಕೊಳ್ಳೋದು ಇವು ಸೆಕ್ಟ್ಗಳು, ಬೇರೆ ಬೇರೆ ಗುಂಪುಗಳು. ಅವರ ಒಂದು ಧರ್ಮ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅಲ್ಲಿ ಏನು ಬೆಳವಣಿಗೆಗಳಾಗಿದೆ, ಏನೇನು ಹೋರಾಟಗಳಾಗಿದೆ, ಅದರ ಆಧಾರ ಮೇಲೆ ಬೇರೆ ಬೇರೆ ಗುಂಪುಗಳು ಸೃಷ್ಟಿಯಾಗಿದೆ. ಅದರ ಆಧಾರ ಮೇಲೆ ನೀವು ಬೇಕಾದ್ರೆ ಜಾತಿ ಗಣತಿ ಹೋಗ್ಬಿಟ್ಟು ಯಾವ ಕ್ಯಾಥಲಿಕ್ ಗುಂಪು, ಪ್ರೊಟೆಸ್ಟೆಂಟ್ ಗುಂಪಲ್ಲಿ ಏನೇನು ವ್ಯತ್ಯಾಸಗಳಿದಾವೆ ಅದರ ಮೇರೆಗೆ ನೀವು ಕಾನೂನು ಮಾಡ್ಕೋಬೇಕಂದ್ರೆ ಅದು ಬೇರೆ ಪ್ರಶ್ನೆ. ಅದು ನಾವು ನೋಡ್ಕೊಳ್ಳೋಣ. ಅಂದ್ರೆ ತಾವು ಹೇಳ್ತಿರೋದು ಸರ್, ಇಲ್ಲಿ 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 ವ್ಯವಸ್ಥೆನಲ್ಲಿ ಲೋಪದೋಷ ಇದೆ ಅನ್ನುವಂಥ ಕಾರಣಕ್ಕೋಸ್ಕರನೇ ನೀವು ಧಿಕ್ಕರಿಸಿ ಹೋಗಿ ಮತ್ತೆ ಅದೇ ಜಾತಿನ ಯಾಕೆ ಕ್ಯಾರಿ ಮಾಡ್ತೀರಿ ಅಂತ. ಇದು ಇವರ ಒಂದು ಏನು ತತ್ವ, ಇದು ಅವರ ರಾಜಕೀಯ ತತ್ವಗಳಿದು. ಇವತ್ತು ಯಾವ ರೀತಿ ಜಾತ್ಯತೀತವನ್ನು ದುರ್ಬಳಕೆ ಮಾಡ್ತಾರೆ ಚಾಮುಂಡಿ ಬೆಟ್ಟದ ಒಂದು ವಿಚಾರದಲ್ಲಿ, ಇದು ಹಿಂದೂ ಆಸ್ತಿನೇ ಅಲ್ಲ ಅಂತ ಹೇಳ್ತಾರೆ. ಜಾತಿ ಗಣತಿಯಲ್ಲಿ ಇದು ಒಂದು ಲೋಪದೋಷ ಕಾರಣ ಇಂಥ ಒಂದು ಕೃತಕ ಜಾತಿಗಳು ಸೇರ್ಪಡೆ ಈಗ ತೆಗ್ದಿದ್ದಾರೆ ಅಂತ ಮಾಹಿತಿ ಬಂತು. ಆದರೆ ಈ ಕೃತಕ ಉಪಜಾತಿಗಳು ಸೇರಿಸಿರೋ ಉದ್ದೇಶ ಅದೇನೆ. ನಮ್ಮಲ್ಲಿರುವಂಥದ್ದು ಕೆಲವು ಲೋಪದೋಷಗಳು ಕೂಡ ಅಲ್ಲ, ಅದು ಒಳ್ಳೆ ಭಾವನೆಗಳು. ಭಾರತೀಯ ಒಂದು ಸಂಸ್ಕೃತಿ, ನಮ್ಮ ಪಾರಂಪರೆ, ನಮ್ಮ ಧರ್ಮದಲ್ಲಿ ಬಹುತ್ವದ ಭಾವನೆ ಇದೆ, ಪ್ಲೂರಲಿಸಮ್ ಅಂತ ಒಂದು ಭಾವನೆ ಇದೆ. ಅಂದರೆ ಎಲ್ಲ ಧರ್ಮಗಳ ಅಂತ್ಯ ಒಂದೇನೆ. ನೀವು ಕ್ರಿಶ್ಚಿಯನ್ ಇರ್ಬೋದು, ನಾನು ಹಿಂದೂ ಇರ್ಬೋದು, ನಾನು ಶಕ್ತ ಪಾರಂಪರೆ ಇರ್ಬೋದು, ನೀವು ಶೈವ ಪಾರಂಪರೆ ಇರ್ಬೋದು, ಇನ್ನೊಬ್ರು ವೈಷ್ಣವ ಇರ್ಬೋದು, ಇನ್ನೊಬ್ರು ಮುಸಲ್ಮಾನರು ಇರ್ಬೋದು, ಎಲ್ಲನೂ ಕೂಡ ಒಂದೇ ಅಂತ್ಯಕ್ಕೆ ಹೋಗ್ತಾ ಇದೀವಿ ನಾವು. ಅಂತ್ಯದಲ್ಲಿ ನಮ್ಮ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಿ, ಎಲ್ಲ ಮಾರ್ಗಗಳು ಒಂದೇ ಅಂತ್ಯಕ್ಕೆ ಸೇರೋದು ಅಂತ ನಮ್ಮ ನಂಬಿಕೆ. ನೀವು ಆರಾಧಿಸುವ ಮೂಲ ಇದು ಪದ್ಧತಿ ಬೇರೆ ಬೇರೆ ಇತ್ಯಾದಿ. ಅದು ನಮ್ಮ ಭಾವನೆ, ಭಾರತೀಯ ಒಂದು ಭಾವನೆ. ಸ್ವಾಭಾವಿಕವಾಗಿ ಇವತ್ತೇನು ಪ್ರಸ್ತುತ ಜಾತ್ಯತೀತ ಅಂತ ಹೇಳ್ತೀವಿ, ಅದು ಸ್ವಾಭಾವಿಕವಾಗಿ ಮೂಲ ಭಾರತದಿಂದ ಇರುವಂತದ್ದು ಭಾವನೆ. ಅದು ಅದನ್ನ ಇವರು ದುರ್ಬಳಕೆ ಮಾಡ್ಕೋತಾರೆ. ಓಕೆ ಓಕೆ. ಈ ಜನಗಳು ಯಾರು ಇದನ್ನ ಗಮನಿಸ್ತಾ ಇಲ್ವಾ? ಹಂಗಾದ್ರೆ ಈಗ ಗಮನಿಸ್ತಾ ಇದ್ದಾರೆ. ಅದಕ್ಕೆ ಬರಲಿ. ಇವತ್ತು ಒಂದು MCC ಎಲೆಕ್ಷನ್ ಮಾಡೋದಿಲ್ಲ ಇವರು. ಸ್ಥಳೀಯ ಗ್ರಾಮ ಪಂಚಾಯತಿಗಳು ಎಲ್ಲಿ ನಡೆದಿದೆ ಎಲೆಕ್ಷನ್? ಸ್ಥಳೀಯ ಎಲೆಕ್ಷನ್ಗಳು ಎಲ್ಲಿ ನಡೆದಿದೆ ರಾಜ್ಯದಲ್ಲಿ? ಈಗ ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಮಾಡ್ತೀವಿ ಅಂತ ನಡೀತಾನೆ ಇದೆ ಅದು.